ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ, 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ, 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ, 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ, 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ, 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ.
ಅಲ್ಲಿಯ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ. 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು ಏನು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜ್ರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಯ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ. 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು ಏನು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜ್ರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಯ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ. 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು ಏನು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜ್ರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಯ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ. 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು ಏನು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜ್ರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಯ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ. 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು ಏನು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನಾಯ್ಕ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜ್ರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿಯ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ.
1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು ಏನು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ ಶಿವಮೊಗ್ಗದ ಒಂದು ಸ್ಟೋರಿ ನಿಮಗೆ ಹೇಳಿದೆ. ಹಜ್ರತ್ ಅಲಿ ಅನ್ನೋರು ಕಳೆದ 14 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಪುರಸಭೆಯ ಮುಖ್ಯಸ್ಥರ ಹತ್ರ ಭರತ್ ಅವ್ರ ಹತ್ರ ಮಾತಾಡಿದೆ. ಆದರೆ ಫ್ರೀಯಾಗಿ ಕೊಡುವಂಥದ್ದಿಲ್ಲ, 1:2 ಅಂದರೆ 3 ಮನೆಗಳಿರುತ್ತೆ, ಒಂದು ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಬೋದು ಬೇಕಿದ್ರೆ. ಬಟ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, 5.5 ಲಕ್ಷ ಅದಕ್ಕೆ ಅವರು ಏನು EMI ಕಟ್ತಾ ಹೋಗಬೇಕಾಗುತ್ತೆ, ಲೋನ್ ಕೊಡ್ತೀವಿ ಅಂತೇಳಿ. ನಾನು ಭೀಮಾನ ಕೇಳ್ತಾ ಇದ್ದೀನಿ, ಅವ್ರಿಗಿದೆಯಾ ಆ ಸ್ಟ್ರೆಂತ್ ಇದೆಯಾ ಕಟ್ಟುವಂಥದ್ದು 5.5 ಲಕ್ಷವನ್ನು ಅಂದರೆ EMI ಥರ ಅಂಥೇಳಿ. ಸೊ ಅದನ್ನು ಒಂದು ಫಾಲೋ ಅಪ್ ಮಾಡ್ತೀವಿ. ಒಂದು ವೇಳೆ ವೀಕ್ಷಕರ ಅಂಥದ್ದು ಆದರೆ, ಒಂದು ವೇಳೆ ಅದಕ್ಕೆ EMI ಅವರಿಗೆ ಕಟ್ಟೋದಕ್ಕೆ ಸಾಧ್ಯವಾದರೆ, ಒಂದು ವೇಳೆ ಡೌನ್ ಪೇಮೆಂಟ್ಗೆ 1.5 ಲಕ್ಷದ ಕಷ್ಟ ಆದರೆ, ಈಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನಮಗೆ ಹೆಲ್ಪ್ ಮಾಡಬೇಕು. ನಾನು ನಿಮ್ಮ ಹತ್ರ ಕೇಳ್ತೀನಿ, ಅದನ್ನು ಅವರಿಗೆ ಖಂಡಿತವಾಗ್ಲೂ ಕೊಟ್ಟೊಂದು ಮನೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ. ಅದೊಂದು ನಮ್ಮ ಮಕರ ಸಂಕ್ರಾಂತಿಯ ದಿವಸದಲ್ಲಿ ನಾವೊಂದು ಮಾಡುವಂಥ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತೇಳಿ ನಮ್ಮೆಲ್ಲರ ಒಂದು ಅಪೇಕ್ಷೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಈ ಸುದ್ದಿ